ಹರಿಃ ಓಂ ಸಹನಾವವತೋ ಸಹನೌ ಭುನಕ್ತೋ ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶನ್ನೋ ಮಿತ್ರಃ ಶಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುರುಕ್ರಮಃ. ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಅಥ ಕೃಷ್ಣಯಜುರ್ವೇದೀಯ ತೈತ್ತಿರೀಯೋಪನಿಷದಿ ಆನಂದವಲ್ಲಿ ತತ್ರ ಷಷ್ಠೋನುವಾಕಃ. ಕೃಷ್ಣಯಜುರ್ವೇದದ ತೈತ್ತಿರೀಯೋಪನಿಷತ್ತಿನಲ್ಲಿ ಎರಡನೆಯ ಆನಂದವಲ್ಲಿ, ಅದರಲ್ಲಿ ಆರನೆಯ ಅನುವಾಕವನ್ನು ನಾವು ಈಗ ವಿಚಾರ ಮಾಡ್ತಾ ಇದ್ದೇವೆ. ಅದರಲ್ಲಿ ನಮ್ಮ ಸ್ವಾಮಿಗಳ ಒಂದು ವಿಭಾಗದ ಪ್ರಕಾರ ಮೂರನೇ ಮಂತ್ರವನ್ನು ನಾವು ನೋಡಬೇಕಾಗಿದೆ. ಮೂರನೇ ಮಂತ್ರವನ್ನು 2 ಬಾರಿ ಪಾರಾಯಣ ಮಾಡಿ ಅದರ ಒಂದು ಅರ್ಥವೆಲ್ಲ ಆಗಿದೆ. ಮುಂದುವರೆದ ಭಾಷ್ಯ ಭಾಗವನ್ನು ವಿಚಾರ ಮಾಡೋಣ. ಓಂ ತಸ್ಯೈಷ ಏವ ಶಾರೀರ ಆತ್ಮ ಯಃ ಪೂರ್ವಸ್ಯ ಅಥಾತೋನು ಪ್ರಶ್ನಾಃ ಉತ ವಿದ್ವಾನಮುಂ ಲೋಕಂ ಪ್ರೇತ್ಯ ಕಶ್ಚನ ಗಚ್ಚತಿ. ಆಹೋ ವಿದ್ವಾನಮುಂ ಲೋಕಂ ಪ್ರೇತ್ಯ ಕಶ್ಚಿತ್ ಸಮಶ್ನುತಾ. ಓಂ ತಸ್ಯೈಷ ಏವ ಶಾರೀರ ಆತ್ಮ ಯಃ ಪೂರ್ವಸ್ಯ ಅಥಾತೋನು ಪ್ರಶ್ನಾಃ ಉತ ವಿದ್ವಾನಮುಂ ಲೋಕಂ ಪ್ರೇತ್ಯ ಕಶ್ಚನ ಗಚ್ಚತಿ. ಆಹೋ ವಿದ್ವಾನಮುಂ ಲೋಕಂ ಪ್ರೇತ್ಯ ಕಶ್ಚಿತ್ ಸಮಶ್ನುತಾ. ಇದು ಮಂತ್ರ. ಈ ಮಂತ್ರಕ್ಕೆ ಏನು ಸಂದರ್ಭ ಏನು ಮತ್ತೆ ಇದರ ಒಂದು ಅರ್ಥ ಏನು, ಅನುಪ್ರಶ್ನ ಅಂತಕ್ಕಂಥದ್ದು ಯಾತಕ್ಕೆ, ಅವೆಲ್ಲವನ್ನು ಕೂಡ ವಿಚಾರ ಮಾಡಿ ನೋಡಿದ್ದಾಗಿದೆ. ಇಲ್ಲಿ 2 ಭಾಗಗಳು, ಒಂದು ಜ್ಞಾನಿ, ಒಂದು ಅಜ್ಞಾನಿ, ಒಂದು ವಿದ್ವಾನ್, ಇನ್ನೊಬ್ಬ ಅವಿದ್ವಾನ್. ಪ್ರಶ್ನೆ ಏನಿಲ್ಲಿ ಅಂದರೆ, ಏನು ಹೇಳಿದ್ರಿ ಹಿಂದೆ ಎಲ್ಲ ನೀವು, ಬ್ರಹ್ಮ ಅಂತಕ್ಕಂಥದ್ದು ಸರ್ವಸಾಮಾನ್ಯವಾದ ತತ್ವ. ಹೌದು ತಾನೆ? ಸರ್ವಸಾಮಾನ್ಯವಾದ ತತ್ವ. ಸರ್ವಸಾಮಾನ್ಯವಾದ ತತ್ವ ಅಂತಂದ ಮೇಲೆ ಅವನು ಜ್ಞಾನಿಗೂ ಸಮಾನ ಮತ್ತೆ ಅಜ್ಞಾನಿಗೂ ಸಮಾನ. ಹಾಗಂದ ಮೇಲೆ ಈಗ ಅಜ್ಞಾನಿಯಾದವನು ಅಂದರೆ ಅವಿದ್ವಾನ್ ಅಂತ ಅಜ್ಞಾನಿ, ಅಜ್ಞಾನಿಯಾದವನು ಈ ಬ್ರಹ್ಮವನ್ನು ಪಡೆಯುತ್ತಾನೋ ಪಡೆಯುವುದಿಲ್ಲವೋ ಅಂತ ಪ್ರಶ್ನೆ. ಏನು, ಅಜ್ಞಾನಿ ಎಲ್ಲರೂ ಪಡಿತಾನೇನ್ರಿ? ಪಡೆಯೋದಿಲ್ಲ. ಯಾಕೆ? ಅವನಿಗೆ ಸ್ವರೂಪ ಅರ್ಥವಾಗಿಲ್ಲ, ಪರಮಾತ್ಮನ ಸ್ವರೂಪ ಅರ್ಥವಾಗಿಲ್ಲ. ಹೌದು ತಾನೆ? ಹಾಗಾಗಿ ಅವನು ಪಡೆಯೋದಿಲ್ಲ ಅಂತುವ ವಿಚಾರ. ಸಂಶಯ ಯಾತಕ್ಕೆ ಬಂತು ನಿಮಗೆ ಅಂದರೆ, ಸಂಶಯ ಯಾತಕ್ಕೆ ಬಂತು ಗೊತ್ತಾ? ನೋಡಿ, ವಿದ್ವಾನ್ ಅಂದರೆ ಜ್ಞಾನಿಯಾದವನು ಪಡಿತಾನೆ, ಅದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ.
ಜ್ಞಾನಿಯಾದವನು ಪಡಿತಾನೆ, ಪರಮಾತ್ಮನಿಗೆ ಜ್ಞಾನಿಯೂ ಸಮಾನ ಅಜ್ಞಾನಿಯೂ ಸಮಾನ ಅಂತ ಆದಮೇಲೆ ಒಬ್ಬನಿಗೆ ತನ್ನಲ್ಲಿ ಅವಕಾಶವನ್ನು ಕೊಟ್ಟು ಇನ್ನೊಬ್ಬನಿಗೆ ಅವಕಾಶವನ್ನು ನಿರಾಕರಣೆ ಮಾಡುವ ಪ್ರಸಂಗ ಬರೋದಿಲ್ಲ. ಆವಾಗ ಏನಾಗುತ್ತೆ, ಇವನು ಸಮಾನ ಅಂತ ಆಗೋದಿಲ್ಲ. ಹಾಗಾಗಿ ಏನಾಗುತ್ತೆ, ಈ ಅವಿದ್ವಾಂಸ ಅಜ್ಞಾನಿ ಅಂತಕ್ಕಂಥವನು ಹೋಗೋದಿಲ್ಲ. ಪರಮಾತ್ಮನಲ್ಲಿ ಅವನಿಗೆ ಅವಕಾಶ ಇಲ್ಲ, ಸ್ಥಾನ ಇಲ್ಲ, ಆ ಲೋಕ ಪ್ರಾಪ್ತಿ ಇಲ್ಲ ಅಂತಾದರೆ ವಿದ್ವಾಂಸನಿಗೂ ಇಲ್ಲ. ಯಾಕೆ? ಪರಮಾತ್ಮ ಸಮಾನ ಸಮಾನ ಅವಕಾಶವನ್ನು ಕಲ್ಪಿಸಬೇಕು ಇಬ್ಬರಿಗೂ ಕೂಡ. ಅವನಿಗಿಲ್ಲ ಅಂದ್ರೆ ಇವ್ರಿಗೂ ಇಲ್ಲ ಅಷ್ಟೆ. ಮತ್ತೆ ಇನ್ನೊಂದೇನಂತಾರೆ, ಈ ಒಂದು ಅವಿದ್ವಾಂಸ ಜ್ಞಾನಿಯಾದವನು ಜ್ಞಾನಿಯಾದವನು ಪಡಿತಾನ ಪಡೆಯಲ್ವಾ? ಅದಪ್ಪ, ಜ್ಞಾನಿಯಾದವನು ಪಡಿತಾನ ಪಡೆಯಲ್ವಾ ಅಂತಂತ ಸಂಶಯ ಅದಕ್ಕೆ. ಪಡಿತಾನೆ. ನೋಡಿ, ಹಿಂದಿನಂತೆ ಜ್ಞಾನಿಯಾದವನು ಪಡೆಯುತ್ತಾನೆ. ಎಲ್ಲಿ? ಆ ಪರಮಾತ್ಮನ ಲೋಕವನ್ನ, ಪರಮಾತ್ಮನ ಒಂದು ಪದವನ್ನ, ಪರಮಾತ್ಮನ ಸ್ವರೂಪವನ್ನ ಅಂತಾದರೆ ಪರಮಾತ್ಮನಿಗೆ ಸಮಾನನಾದ ಆ ಅಜ್ಞಾನಿಯೂ ಕೂಡ ಅವನು ಪಡೆಯುತ್ತಾನೆ. ಇವನು ಪಡಿತಾನ, ಅವನು ಪಡೆಯಲ್ಲ, ಇವನು ಪಡೆಯಲ್ಲ ಅಂದ್ರೆ ಅವನು ಪಡೆಯಲ್ಲ ಅಷ್ಟೆ. ಹಾಗಾಗಿ ಜ್ಞಾನಿ ಪಡಿತಾನೆ, ಅದರಲ್ಲಿ ಎರಡು ಮಾತಿಲ್ಲ, ಹೌದ್ ತಾನೆ? ಹಾಗಾಗಿ ಜ್ಞಾನಿಯು ಪಡೆಯುತ್ತಾನೆ ಅಂತಂದ ಮೇಲೆ ಈ ಪರಮಾತ್ಮ ಜ್ಞಾನಿಗೂ ಅಜ್ಞಾನಿಗೂ ಸಮಾನವಾಗಿರುವುದರಿಂದ ಅಜ್ಞಾನಿಯು ಪಡಿತಾನೆ. ಇನ್ಯಾತಿಗೆ ಬೇಕು ನಿಮ್ಮ ಶಾಸ್ತ್ರ, ಸಂದರ್ಭ, ಬ್ರಹ್ಮಜ್ಞಾನ, ಉಪನಿಷತ್ತು, ಸಾಧನೆ ಅವೆಲ್ಲ ಯಾತಕ್ಕೆ ಬೇಕು? ಏನು ಬೇಕಾಗಿಲ್ಲ ಸ್ವಾಮಿ. ನಿಮ್ಮ ಭಾಷೆ ಯಾತಕ್ಕೆ ಬೇಕು? ಬೇಕಾಗಿಲ್ಲ. ನೋಡಿ, ಆರ್ಗ್ಯುಮೆಂಟು ಇದೊಂಥರ ಹೇಗಿದೆ, ಈ ಒಂದು ಮೊಂಡವಾದ ಅಂತಾರಲ್ಲ ಆ ಥರ ಇದು. ಮತ್ತೆ ಇದು ಈ ಶುಷ್ಕ ತರ್ಕ ಅಂತಕ್ಕಂಥದ್ದು, ಅದು ಹೇಳಿಕೆ ಮೂರ್ಖ. ಇದರಲ್ಲಿ ಸುಮ್ಮನೆ ವಾದ ಅಷ್ಟೇ ಹೊರತು ಇದರಲ್ಲಿ ಏನು. ಆದರೆ ಇದರ ಪ್ರಯೋಜನ ಉಂಟು. ಯಾತಕ್ಕೆ ಪ್ರಯೋಜನ ಉಂಟು ನೋಡಿ, ಈ ಒಂದು ಅವಿದ್ವಾಂಸ ಅಜ್ಞಾನಿ ಅಂತ ಏನಾಗಿದ್ದಾನೆ ಅವನು ಪಡೆಯುವುದಿಲ್ಲ. ಆದರೆ ಅವನೂ ಕೂಡ ಈ ಒಂದು ಆಗಮ, ಉಪನಿಷತ್ತು, ವೇದ, ಈ ಶಾಸ್ತ್ರ ಇದೆಯಲ್ಲ ಅದನ್ನು ಆಶ್ರಯಿಸಿ ಅವನು ಪಡೆಯಬಹುದು. ಅಷ್ಟರ ಮಟ್ಟಿಗೆ ಈ ಶಾಸ್ತ್ರ ಅಂತಕ್ಕಂಥದ್ದಕ್ಕೆ ಪ್ರಾಮಾಣ್ಯ ಅಂತ ಬಂದಿದೆ. ಮತ್ತೆ ಅಷ್ಟರ ಮಟ್ಟಿಗೆ ಇದು ಪ್ರಯೋಜನವುಳ್ಳದ್ದು ಎಂಬುದಾಗಿಯೂ ಆಗಿದೆ. ನೀ ಹೇಳೋ ಥರ ವ್ಯರ್ಥ ಅಲ್ಲಪ್ಪ ಅಂತ ಹೇಳಿದ. ಈಗ ಅದರ ಒಂದು ಮುಂದಿನ ಭಾಗವನ್ನ ನೋಡೋಣ. ಈಗ ಮುಂದಿನ ಭಾಗದಲ್ಲಿ ಅದನ್ನ ಸ್ವಲ್ಪ ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ. ದ್ವಾವೇವ ಪ್ರಶ್ನವು ವಿದ್ವದ್ ವಿಷಯೌ. ಈಗ ಬಹುವಚನ ಪ್ರಯೋಗ ಇದೆ, ಅಥಾತೋನು ಪ್ರಶ್ನಾಹ ಅಂತ. ಆದ್ದರಿಂದ ಇಲ್ಲಿ ಒಬ್ಬೊಬ್ಬರಿಗೆ ಕುರಿತಾಗಿ ಎರಡರ ಪ್ರಶ್ನೆಗಳು. ಹೋಗ್ತಾನೋ ಇಲ್ವೋ, ಯಾರು? ಅಜ್ಞಾನಿ, ಎರಡಾಯ್ತು. ಮತ್ತೆ ಜ್ಞಾನಿ ಹೋಗ್ತಾನೋ ಇಲ್ವೋ, ಎರಡಾಯ್ತು, 4 ಅಂತ ಹೇಳಿತ್ತು. ಈಗ ಏನು ಮಾಡ್ತಾ ಇದ್ದಾರೆ ಇಲ್ಲಿ, ಅದನ್ನ ಈ ಒಂದು ಕ್ರೋಢೀಕರಿಸಿಬಿಟ್ಟು ದ್ವಾವೇವ ಪ್ರಶ್ನವು ಅಥವಾ ದ್ವಾವೇವ ಪ್ರಶ್ನವು, ಇಲ್ಲಿ ಎರಡೇ ಪ್ರಶ್ನೆ ಇರತಕ್ಕಂಥದ್ದು. ಯಾರನ್ನ ಕುರಿತು? ಜ್ಞಾನಿ ಮತ್ತೆ ಅಜ್ಞಾನಿಯನ್ನು ಕುರಿತಾದ ಎರಡೇ ಪ್ರಶ್ನೆ ಅಷ್ಟೇ. ಮತ್ತೆ 4 ಅಂತ ಹೇಳಿಲ್ಲ ಸ್ವಾಮಿ. ಅಂದರೆ ಆ 4 ಪ್ರಶ್ನೆಗಳಲ್ಲೇ ಇನ್ನು ಅಡಕೆ ಮಾಡಬಹುದು. ಹೇಗೆ? ಅಜ್ಞಾನಿ ಜ್ಞಾನಿ ಎರಡು, ಪಡಿತಾನ ಇಲ್ವೇ ಅಂತಕ್ಕಂಥದ್ದು ಒಂದು ಪ್ರಶ್ನೆ, ಇವನು ಪಡಿತಾನ ಇಲ್ವೇ ಅಂತಕ್ಕಂಥ ಇನ್ನೊಂದು ಪ್ರಶ್ನೆ ಆಗೋಯ್ತಲ್ಲ. ಹಾಗಾಗಿ ಎರಡೇ ಪ್ರಶ್ನೆ ಅಂತಕ್ಕಂಥ ಒಂದು ವಿಚಾರ ಇದೆ. ಆದರೆ ಇಲ್ಲಿ ಬಹುವಚನಂತೂ ಸಾಮರ್ಥ್ಯ ಪ್ರಾಪ್ತ ಪ್ರಶ್ನಾಂತರಾಪೇಕ್ಷೆಯ ಘಟತೆ.
ಅಥಾತೋನು ಪ್ರಶ್ನಾಹ ಅಂತ ಇದ್ಬಿಟ್ಟಿದೆ. ಇದಿರಬೇಕಾಗಿತ್ತು ಅಥಾತೋನು ಪ್ರಶ್ನೌ ಅಂತ ಇರಬೇಕಾಗಿತ್ತು. ಈ ಬಹುವಚನ ಪ್ರಯೋಗ ಇದೆ. ಅದು ಯಾತಕ್ಕೆ ಅಂತಂದರೆ ಈ ಒಂದು ಸಾಮರ್ಥ್ಯ ಪ್ರಾಪ್ತ ಏನು ಇವನಿಗೆ ಇವನು ಪಡಿತಾನೋ ಪಡೆಯಲ್ವೋ, ಅವನು ಪಡಿತಾನೋ ಪಡೆಯಲ್ವೋ ಅಂತಕ್ಕಂಥ ಎರಡೇ ಜ್ಞಾನಿ ಅಜ್ಞಾನಿ ಇಬ್ಬರೇ ಇರೋದು. ಆದರೆ ಈ ಪ್ರಶ್ನೆಯ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಇನ್ನೊಂದು ಪ್ರಶ್ನೆಯನ್ನು ನಾವು ಹೊಂದಿಸಿಕೊಳ್ಬೋದು. ಪ್ರಶ್ನೆ ಎರಡೇ, ಜ್ಞಾನಿ ಅಜ್ಞಾನಿ ಎರಡಕ್ಕೆ ಸಂಬಂಧಪಟ್ಟ ಹಾಗೆ. ಜ್ಞಾನಿಗೆ ಸಂಬಂಧಪಟ್ಟ ಹಾಗೆ ಹೋಗ್ತಾನೋ ಇಲ್ವೇ, ಅಜ್ಞಾನಿಗೆ ಸಂಬಂಧಪಟ್ಟ ಹೋಗ್ತಾನೋ ಇಲ್ವೇ, ಎರಡು ಸೇರಿ ಒಂದು ಪ್ರಶ್ನೆ, ಎರಡು ಪ್ರಶ್ನೆ ಆಯಿತು. ಇದು ಸಾಮರ್ಥ್ಯ. ಈ ಸಾಮರ್ಥ್ಯ ಅದಕ್ಕೆ ಪೂರಕವಾಗಿ ಇನ್ನೊಂದು ಪ್ರಶ್ನೆ ನಾವು ಸೇರಿಸ್ಕೊಳ್ಬೋದು. ಏನು ಯಾತಕ್ಕೆ ಇದು ಬಂತು ಅಂದರೆ ನೋಡಿ, ಉಪನಿಷತ್ತು ಏನು ಹೇಳ್ತಾ ಇದೆ? ಅಸದ್ ಬ್ರಹ್ಮೇತಿ ವೇದ ಚೇತ್ ಅಸ್ತಿ ಬ್ರಹ್ಮೇತಿ ಚೇತ್ ವೇದ ಅಂತ ಹೇಳ್ತಾ ಇದೆ ಶ್ರುತಿ. ಏನು? ಅಸದ್ ಬ್ರಹ್ಮೇತಿ ವೇದ ಚೇತ್, ಬ್ರಹ್ಮ ಅಸತ್ ಇತಿ ವೇದ ಚೇತ್, ಅದು ಬ್ರಹ್ಮವನ್ನು ಇಲ್ಲ ಎಂದು ತಿಳಿಯುತ್ತಾನಾದರೆ ಅಂತಲೂ ವಾಕ್ಯ ಇದೆ. ಮತ್ತೆ ಅಸ್ತಿ ಬ್ರಹ್ಮೇತಿ ಚೇತ್ ವೇದ, ಬ್ರಹ್ಮ ಅಸ್ತಿ ಇತಿ ವೇದ ಚೇತ್ ತಿಳಿಯುತ್ತಾನಾದರೆ, ಇದೆ ಅಂತ ತಿಳಿಯುತ್ತಾನಾದರೆ, ಇಲ್ಲ ಅಂತ ತಿಳಿಯುತ್ತಾನಾದರೆ ಅಂತಲೂ ಇದೆ, ಇದೆ ಅಂತ ತಿಳಿಯುತ್ತಾನಾದರೆ ಅಂತಲೂ ಇದೆ. ಆದ್ದರಿಂದ ಏನಾಯಿತು? ಆ ಶ್ರವಣಾತ್ ಅಸ್ತಿ ನಾಸ್ತಿ ಇತಿ ಸಂಶಯ. ಏನು ಒಂದು ಹೇಳಬೇಕಪ್ಪ, ಇದೆಯೋ ಇಲ್ಲವೋ ಅಷ್ಟೆ, ಅದರ ಬಗ್ಗೆ ಸಂಶಯ ಬಂದ್ಬಿಡ್ತು. ಏನು ಹೇಳಬೇಕಾಯಿತು? ಬ್ರಹ್ಮ ಉಪನಿಷತ್ತು ಅಸ್ತಿ ಬ್ರಹ್ಮೇತಿ ಚೇತ್ ವೇದ ಅಂತ ಹೇಳಬೇಕು ಅಂತ ಹೇಳಬೇಕಾಯಿತು. ಬ್ರಹ್ಮವನ್ನು ಇದೆ ಎಂದು ತಿಳಿಯುತ್ತಾನಾದರೆ ಅವನಿಗೆ ಪ್ರಯೋಗ ಹೇಳಬೇಕಾಯಿತು. ಇಲ್ಲ ಎಂದು ತಿಳಿಯುತ್ತಾನಾದರೆ ಅಂತ ಯಾಕೆ ಹೇಳಬೇಕಾಗಿತ್ತು? ಹಾಗೆ ಹೇಳಿದ್ರಿಂದ ಇಲ್ಲ ಎಂದು ತಿಳಿಯುವ ಸಂದರ್ಭವೂ ಇದೆ, ಮತ್ತೆ ಇದೆ ಎಂದು ತಿಳಿಯುವ ಸಂದರ್ಭವೂ ಕೂಡ ಇದೆ. ಇದೆ ಅಂತ ತಿಳಿಬೇಕೋ ಇಲ್ಲ ಅಂತ ತಿಳಿಬೇಕೋ ಸಂಶಯ ಬಂತು. ಮತ್ತು ತತಃ ಅರ್ಥಪ್ರಾಪ್ತ ಕಿಂ ಅಸ್ತಿ ನಾಸ್ತಿ ಇತಿ ಪ್ರಥಮವನು ಪ್ರಶ್ನ. ಆದ್ದರಿಂದ ಈ ಒಂದು ಈ ಸಂದರ್ಭಕ್ಕೆ ಅನುಗುಣವಾಗಿ ಕಿಂ ಅಸ್ತಿ ನಾಸ್ತಿ ಅಂತ ಒಂದು ಪ್ರಶ್ನೆ ಮಾಡಿ ನೋಡಿ, ಈ ಬ್ರಹ್ಮ ಇದೆಯೋ ಇಲ್ಲವೋ ಅಂತಕ್ಕಂಥದ್ದು ಒಂದನೆಯ ಪ್ರಶ್ನೆ. ಮತ್ತು ಬ್ರಹ್ಮಣ ಅಪಕ್ಷಪಾತಿತ್ವಾತ್ ಅವಿದ್ವಾನ್ ಗಚ್ಚತಿ ನ ಗಚ್ಚತಿ ಇದು ದ್ವಿತೀಯ. ಬ್ರಹ್ಮಣ ಏನು? ಬ್ರಹ್ಮಕ್ಕೇನು? ಅವನು ಯಾವ ಪಕ್ಷಪಾತವೂ ಇಲ್ಲ, ಅವನು ಸರ್ವಸಮಾನ ಬ್ರಹ್ಮ. ಹೌದಾ? ಹಾಗಿರೋದ್ರಿಂದ, ಪಕ್ಷಪಾತ ಇಲ್ಲದೆ ಇರೋದ್ರಿಂದ ಅವಿದ್ವಾನ್ ಯಾರು? ಅಜ್ಞಾನಿಯೂ ಕೂಡ ಹೋಗ್ತಾನೋ ಹೋಗಲ್ವೋ ಎಂಬತಕ್ಕಂಥ ಎರಡನೇ ಪ್ರಶ್ನೆ. ಹೋಗಲ್ಲ ಅನ್ನೋದು ಸರ್ವಸಾಮಾನ್ಯ, ಎಲ್ಲರೂ ಗೊತ್ತಿರ್ತಾರೆ. ಅಜ್ಞಾನಿ ಎಲ್ಲ ಹೋಗ್ತಾನೆ, ಹೋಗೋದಿಲ್ಲ. ಮತ್ತೆ ಹೋಗ್ತಾನೆ ಅನ್ನೋದು ಯಾಕೆ? ಅವನು ಸರ್ವಸಮಾನನಾಗಿದ್ದಾನೆ. ಜ್ಞಾನಿ ಹೋಗ್ತಾನೆ ಅಂದರೆ ಇವನು ಹೋಗಬೇಕು, ಯಾಕೆ ಇವನು ಸಮಾನ. ಆದರೆ ಸಂಶಯ ಬಂದ್ಬಿಟ್ಟು, ದೊಡ್ಡ ಸಂಶಯ ಬಂತು. ಮತ್ತೆ ಎರಡನೇ ಪ್ರಶ್ನೆ ಆಯಿತು, ಬ್ರಹ್ಮಣ ಸಮತ್ವೇಪಿ ಅವಿದುಷಃ ಇವ ವಿದುಷೋಪಿ ಆಗಮನಂ ಆಶಂಕ್ಯ. ಇಲ್ಲಿ ಏನಾಯಿತು? ಬ್ರಹ್ಮ ಏನಾಗಿದ್ದಾನೆ? ಅವನು ಇಬ್ಬರಿಗೂ ಕೂಡ ಸಮನಾಗಿದ್ದಾನೆ. ಯಾರಂತೆ? ಅಜ್ಞಾನಿಗಿರುವಂತೆ ಈ ಜ್ಞಾನಿಗೂ ಕೂಡ ಅವನು ಸಮನಾಗಿದ್ದಾನೆ. ಆದ್ದರಿಂದ ವಿದುಷೋಪಿ ಆಗಮನಂ ಆಶಂಕ್ಯ. ಅಜ್ಞಾನಿ ಹೋಗೋದಿಲ್ಲ, ಇವನು ಹೋಗೋದಿಲ್ಲ. ಹೇಗೆ? ಸಮನಾಗಿದ್ದಾನೆ. ವಿದ್ವಾಂಸನೂ ಕೂಡ ಹೋಗೋದಿಲ್ಲ ಅಂತ ಹೋಯ್ತಲ್ಲ ಅಂತ ಹೇಳಿ ಅದಕ್ಕೆ ಹೇಳಿದ್ರು ಕಿಂ ವಿದ್ವಾನ್ ಸಮಷ್ಣುತೆ ನ ಸಮಷ್ಣುತೆ. ಜ್ಞಾನಿಯಾದವನು ಹೊಂತಾನೋ ಹೊಂದೋದಿಲ್ವೋ ಅಂತಕ್ಕಂಥದ್ದು ಮೂರನೆಯ ಪ್ರಶ್ನೆ ಅಂತ ಹೇಳಿ, ಈ ಮೂರು ಪ್ರಶ್ನೆಯನ್ನು ಹೇಳಿ ಇಷ್ಟೆಲ್ಲ ಕಸರತ್ತು ಯಾತಕ್ಕೆ ಮಾಡಿದ್ರು ಅಂತಂತಂದರೆ ನೋಡಿ, ಸಮನ್ವಯ. ಯಾವುದಕ್ಕೆ ಸಮನ್ವಯ? ಇಲ್ಲಿ ಅಥಾತೋನು ಪ್ರಶ್ನ ಅಂತ ಇದ್ಬಿಟ್ಟಿದೆ ಉಪನಿಷತ್ತು. ಅದನ್ನು ಯಾರೂ ಕೂಡ ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಅಥಾತೋನು ಪ್ರಶ್ನವು ಅಂತಂತ ಇಲ್ಲಿ ಬಹುವಚನವೇ ಇದೆ. ಆ ಬಹುವಚನಕ್ಕೆ ತಕ್ಕಂತೆ ಅರ್ಥ ಮಾಡಬೇಕು. ಅದಕ್ಕೆ
ಭಗವತ್ಪಾದರು ಈ ಒಂದು ಅರ್ಥವನ್ನು ಮಾಡ್ತಾ ಇದ್ದಾರೆ. ಅಲ್ಲಿಗೇನಾಯಿತು, 3 ಪ್ರಶ್ನೆ ಆಯಿತು. ಯಾಕೆ ಕೇಳಿದವ್ರಿಗೆ, ಏನ್ರಿ 4 ಪ್ರಶ್ನೆ ಯಾಕ್ರಿ ಮಾಡಿದ್ರಿ? ಅಜ್ಞಾನಿ, ಜ್ಞಾನಿ ಎರಡೇ ಇರ್ತಕ್ಕಂಥದ್ದು. ಎರಡೇ ಇರ್ತಕ್ಕ ಅಜ್ಞಾನಿ ಹೋಗ್ತಾನೋ ಬಿಡ್ತಾನೋ, ಅದೇನು 2 ಪ್ರಶ್ನೆ ಯಾಕೆ ಮಾಡಬೇಕು? ಹೋಗ್ತಾನೋ ಬಿಡ್ತಾನೋ 1 ಪ್ರಶ್ನೆ. ಇವನು ಹೋಗ್ತಾನೋ ಬಿಡ್ತಾನೋ ಅದೊಂದು ಪ್ರಶ್ನೆ. 1 2 ಆಯಿತು. 2 ಆದ್ದರಿಂದ ಉಪನಿಷತ್ತು ಏನು ಹೇಳಬೇಕಾಗಿತ್ತು? ಪ್ರಶ್ನೆ ಅಂತ ಹೇಳಬೇಕಾಗಿತ್ತು. ಓಹೋ! ತಪ್ಪು ಬಿದ್ದುಬಿಟ್ಟಿದೆ, ಯಾರೋ ತಪ್ಪು ಬರೆದು ಬಿಟ್ಟಿದ್ದಾರೆ ಎಲ್ಲ ಬರುತ್ತೆ. ಆದ್ದರಿಂದ ಇಲ್ಲ ಅದು ತಪ್ಪಿಲ್ಲ, ಸರಿಯಾಗಿದೆ ಅಂತ ಹೇಳಿ ಆ ಬಹುವಚನಕ್ಕೆ ಹೊಂದಿಸ್ಬೇಕು. ಅದಕ್ಕಾಗಿ ಇಷ್ಟೆಲ್ಲ ಒಂದು ಹೇಳ್ತಾ ಇದ್ದಾರೆ ಆಚಾರ್ಯ. ಈಗ 3ನೇ ಪ್ರಶ್ನೆ ಆ ಬಹುವಚನಕ್ಕೆ ಹೊಂದಿಸಿದ್ದಾಯಿತು, ಹೌದು ತಾನೆ? ಬಹುವಚನಕ್ಕೆ ಹೊಂದಿಸಿದ್ದಾದ ಮೇಲಿಂದ ಈಗೇನು ಮಾಡಬೇಕು? ಬ್ರಹ್ಮವನ್ನು ಇದೆ ಅಂತ ಹೇಳಬೇಕು. ಯಾತಕ್ಕೆ ಇದೆ ಅಂತ ಹೇಳಬೇಕು? ಅದು ಸ್ವರೂಪವಾಗಿರುವುದರಿಂದ, ಎಲ್ಲರ ಸ್ವರೂಪವಾಗಿರುವುದರಿಂದ. ಏನಾದರೂ ಕೂಡ ಸ್ವರೂಪವಾಗಿರುವುದನ್ನು ನಾವು ಇಲ್ಲ ಎಂಬುದಾಗಿ ಯಾವುದಾದರೂ ಪ್ರಮಾಣದಿಂದಲಾಗಲಿ ಸಿದ್ಧ ಮಾಡೋದಕ್ಕಾಗುತ್ತಾ? ಸಿದ್ಧ ಮಾಡಿದ್ರೆ ಅದು ಅನುಭವಕ್ಕೆ ಹೊಂದುತ್ತಾ ಹೇಳಿ? ಯಾವುದು ಸ್ವರೂಪ ಅದು? ಈಗ ಬೆಂಕಿ ಇದೆ, ಬೆಂಕಿಗೆ ಈ ಔಷ್ಣ್ಯ ಅಂತಕ್ಕಂಥದ್ದು ಸ್ವರೂಪ. ಈ ಸ್ವರೂಪ ಅಂತಕ್ಕಂಥದ್ದನ್ನು ಎಲ್ಲಾದರೂ ಕೂಡ ಅದನ್ನು ಈ ಇಲ್ಲ ಅಂತ ಹೇಳೋದು ಸಾಧ್ಯನಾ? ಬೆಂಕಿಗೆ ಔಷ್ಣ್ಯ ಎಂಬತಕ್ಕಂಥದ್ದು ಇಲ್ಲ ಅಂತ ಹೇಳೋಕ್ಕಾಗುತ್ತಾ? ಆಗೋದೇ ಇಲ್ಲ. ಯಾಕೆ? ಅದರ ಸ್ವರೂಪ ಅದು ಔಷ್ಣ್ಯ ಅಂತಕ್ಕಂಥದ್ದು. ಸ್ವರೂಪವನ್ನು ಅಲೆಗಳೆಯುವಂಥದ್ದು ಇಲ್ಲವೇ ಇಲ್ಲ. ಸ್ವರೂಪವನ್ನು ಅಲ್ಲಗಳೆದ್ರೆ ಏನಾಗುತ್ತೆ? ಬೆಂಕಿ ಇಲ್ಲ ಅಂತಾಯ್ತು ಅಷ್ಟೆ, ಅಥವಾ ಅದು ಬೆಂಕಿ ಅಲ್ಲ ಅಂತಾಯ್ತು. ಏನೋ ಕೆಂಪಗಿದೆ, ಯಾವುದೋ ಒಂದು ಸ್ಫಟಿಕದ ಹೂವನ್ನ, ದಾಸವಾಳದ ಹೂವನ್ನ ಒಂದು ಸ್ಫಟಿಕದ ಒಂದು ಯಾವುದೋ ಒಂದು ಇದಿತ್ತು, ಯಾವುದು ಒಂದು ಗುಂಡಿಗಿನ ಆಕಾರ ಏನೋ ಒಂದಿತ್ತು ಇತ್ತು, ಅದ್ರ ಮೇಲೆ ಆ ಎಲೆ ಮೇಲೆ ಇಟ್ಬಿಟ್ಟು, ಹೂ ಮೇಲೆ ಇಟ್ಬಿಟ್ಟಿದ್ರು. ಕೆಂಪು ಕಾಣ್ತಾ ಇದೆ, ನೋಡಿದ್ರೆ ದೂರದಿಂದ ನೋಡಿದ್ರೆ ಒಳ್ಳೆ ಕೆಂಡ ಕಾಣ್ತಾ ಇದೆ. ಓಹೋ, ಇದು ಕೆಂಡ ಅಂತ ಮುಟ್ಟಿದಾಗ ಏನು ಬಿಸಿ ಆಗಲಿಲ್ಲ. ಏನು ಹೇಳಿದ್ರ? ಓಹೋ, ಕೆಂಡಕ್ಕೆ, ಇವತ್ತು ಬೆಂಕಿ ಇದೆ ಕೆಂಡ, ಅದಕ್ಕೆ ಔಷ್ಣ್ಯ ಎನ್ನುವುದು ಈ ಕೆಂಡಕ್ಕೆ ಇಲ್ಲ ಅಂತ ಹೇಳ್ಬಿಟ್ಟ. ಅಯ್ಯಯ್ಯೋ ಪರಮಾತ್ಮ, ಈ ಕೆಂಡಕ್ಕೆ ಔಷ್ಣ್ಯ ಅಂತಕ್ಕಂಥದ್ದು ಇಲ್ಲ ಅಂದ್ರು. ಏನು? ಆ ದಾಸವಾಳದ ಹೂ ಮೇಲೆ ಇಟ್ಟಿದ್ದಾನೆ, ಅದನ್ನ ಕೆಂಡ ಅನ್ಕೊಂಬಿಟ್ಟ, ಮುಟ್ಟದ, ಸುಳ್ಳಲಿಲ್ಲ. ಓ, ಈ ಕೆಂಡಕ್ಕೆ ಔಷ್ಣ್ಯ ಇಲ್ವೇ ಇಲ್ಲ ಅಂದ್ಬಿಟ್ಟ. ಎಲ್ಲರೂ ಆಗುತ್ತಾ? ಆ ಕೆಂಡಕ್ಕೆ ಔಷ್ಣ್ಯ ಇಲ್ಲ ಅಂತ ಹೇಳಿದ್ರಿಂದ ಅವನು ಮುಟ್ಟಿದ್ದು ಕೆಂಡವನ್ನಲ್ಲ ಅಂತ ಗೊತ್ತಾಯಿತು. ಯಾಕೆ? ಔಷ್ಣ್ಯ ಬೇರ್ಪಡಿಸೋಕ್ಕಾಗೋದೇ ಇಲ್ಲ. ಹೀಗೆ ಬ್ರಹ್ಮವನ್ನು, ಅದು ಎಲ್ಲರ ಸ್ವರೂಪವಾಗಿರುವುದರಿಂದ ಇದನ್ನು ನಿರಾಕರಿಸುವುದಕ್ಕೆ ಸಾಧ್ಯವೇ ಇಲ್ಲ. ನಿರಾಕರಿಸಿ ಬಿಟ್ಟರೆ ಏನಾಗುತ್ತೆ? ಹೇಗೆ ಆ ಕೆಂಡವೇ ಅಲ್ಲ ಅಂತಾಯಿತು, ಹಾಗೆ ಇವನನ್ನೇ ಅಲ್ಲ ಅಂತ ಆಗ್ಬಿಡುತ್ತೆ, ಇವನೇ ಇಲ್ಲ ಅಂತ ಆಗ್ಬಿಡುತ್ತೆ. ತಯೇಷನೇತಿ ನೇತ್ಯಾತ್ಮ ಇತ್ಯಾತ್ಮ ಶಬ್ದಾತ್ ಆತ್ಮನಶ್ಚ ಪ್ರತ್ಯಾಖ್ಯಾತುಮಶಕ್ಯತ್ವಾತ್. ಆತ್ಮನಶ್ಚ ಪ್ರತ್ಯಾಖ್ಯಾತುಂ ಅಶಕ್ಯತ್ವಾತ್. ಪ್ರತ್ಯಾಖ್ಯಾನ ಮಾಡಿಬಿಟ್ರೆ ಏನಾಗುತ್ತೆ? ಗೊತ್ತಾ? ಯಯೇವ ನಿರಾಕರ್ತ ತಸ್ಯೈವ ಆತ್ಮತ್ವಾತ್. ಯಾವನು ನಿರಾಕರಣೆ ಮಾಡ್ತಾ ಇದ್ದಾನೋ ಅವನ ಸ್ವರೂಪವೇ ಆಗಿದೆ ಅದು ಅಂಥೇಳಿ. ಅದು ನಿರಾಕರಣೆ ಮಾಡ್ದ ಅಂದರೆ ಸ್ವರೂಪ ಇಲ್ಲ ಅಂತಾಯಿತು, ತಾನೇ ಇಲ್ಲ ಅಂತ ಆಗ್ಬಿಟ್ಟು ಎಲ್ಲರೂ ಅನುಭವಕ್ಕೆ ಹೊಂದುತ್ತಾ. 100 ಸಾರಿ ಅವನು, ನೋಡ್ರಿ ನಾನಿಲ್ಲ ಕಣ್ರಿ, ಯಾರೋ ಬರ್ತಾರೆ ಕೇಳಿಕೊಂಡು, ಏನು ಸ್ವಾಮಿ ಇಂಥವ್ರು ಇದ್ದಾರ ಅಂತ ಕೇಳ್ತಾರೆ. ಅವನು ನಾನಿಲ್ಲಪ್ಪ, ನಾನೇ ಅವನು, ಅದನ್ನು ಇಲ್ಲ ಅಂತ ಹೇಳೋಕ್ಕಾಗುತ್ತಾ? ಏನು ಇದು ಹುಚ್ಚು ಮಾತಾಡ್ತೀರಿ ಅಂತಾರೆ, ಅನುಭವಕ್ಕೆ ಹೊಂದೋದಿಲ್ಲ. ಹೀಗೆ ಬ್ರಹ್ಮ ಏನು? ಈ ಒಂದು ಸರ್ವ ಸಮಾನವಾಗಿರ್ತಕ್ಕಂಥದ್ದು, ಸ್ವರೂಪವಾಗಿರ್ತಕ್ಕಂಥದ್ದು. ಮತ್ತೆ ಇನ್ನೊಂದು ಏನು?
ಸ್ವರೂಪ ಆಗಿದೆ ಬಿಟ್ಟಿದೆ ಅಂತಕ್ಕಂಥದ್ದು ನಮಗೆ ಯಾರಿಗೂ ಕೂಡ ಕಣ್ಣಿಗೆ ಕಾಣೋದಿಲ್ಲ, ಏನು ಮಾಡೋದಿಲ್ಲ. ಆದರೆ ಇನ್ನೊಂದು ಪ್ರಮಾಣ ಏನು, ಅನುಮಾನ ಪ್ರಮಾಣನೂ ಇದೆ. ಯಾತಕ್ಕೆ? ಅದ್ಯಾವುದದು? ಈ ಎಲ್ಲ ಸ್ಥಾವರ ಜಂಗಮಾತ್ಮಕವಾದ ಚರಾಚರವಾದ ನಾಮರೂಪಾತ್ಮಕವಾದ ದ್ವೈತ ಪ್ರಪಂಚ ಅಂತ ಏನಿದೆ, ಅವೆಲ್ಲವೂ ಕೂಡ, ಅವೆಲ್ಲಕ್ಕೂ ಕೂಡ ಈ ಒಂದು ಬ್ರಹ್ಮವು ಕಾರಣವಾಗಿರುವುದರಿಂದ ಇದೆ. ನಾಮರೂಪಾತ್ಮಕವಾದ ಪ್ರಪಂಚ ಇದೆ ಅಂತ ನಮಗೆ ಎದುರು ಗೊತ್ತು. ಯಾಕೆ? ಕಣ್ಣಿಂದ ನೋಡ್ತಾ ಇದ್ದೇವೆ, ಅನುಭವಿಸ್ತಾ ಇದ್ದೇವೆ, ಇದೆ ಅಂತ ಗೊತ್ತು. ಯಾವಾಗ ಒಂದು ಪದಾರ್ಥ ಇದೆ ಅಂತ ಗೊತ್ತಾಯಿತೋ, ಆ ಪದಾರ್ಥಕ್ಕೆ ಕಾರಣ ಎನ್ನುವುದು ಇದ್ದೇ ಇರಬೇಕು. ಮಡಿಕೆ ಇದೆ ಅಂತ ಗೊತ್ತಾಯಿತು, ಗೊತ್ತಾದ ಮೇಲೆ ಮಡಿಕೆ ಕಾರಣ ಅಂತಕ್ಕಂಥದ್ದು ಇದ್ದೇ ಇರಬೇಕು. ಹಾಗೆ ಇಲ್ಲಿ ನಾಮರೂಪಾತ್ಮಕವಾದ ಪ್ರಪಂಚ ಇದೆ ಅಂತ ನಮ್ಮ ಅನುಭವದಲ್ಲಿ ಇದೆ. ಹಾಗಾಗಿ ಇದಕ್ಕೊಂದು ಕಾರಣ ಇದ್ದೇ ಇರಬೇಕು, ಅದು ಬ್ರಹ್ಮ. ಬ್ರಹ್ಮ ಯಾವುದರಿಂದ ಗೊತ್ತಾಯ್ತು ಇವಾಗ? ಈ ನಾಮರೂಪಾತ್ಮಕವಾದ ದ್ವೈತ ಪ್ರಪಂಚಕ್ಕೆ ಇದು ಸೃಷ್ಟೃವಾಗಿರುವುದರಿಂದ, ಸೃಷ್ಟೃ ಕಾರಣ ಆಗಿರೋದರಿಂದ ಇದೆ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ನೋಡೋಣ. ಏತೇಷಾಂ ಪ್ರತಿವಚನಾರ್ಥಂ ಉತ್ತರ ಗ್ರಂಥ ಆರಭ್ಯತೆ. ಏತೇಷ ಹಿಂದೆ ಹೇಳಿದ್ರಲ್ಲ, ಏನು 3 ಪ್ರಶ್ನೆ ಹಾಕಿ, ಒಂದು ವಿದ್ವಾಂಸ, ಒಂದು ಅವಿದ್ವಾಂಸ, ಅವನು ಹೋಗ್ತಾನೋ ಇಲ್ವೋ, ಹೋಗ್ತಾನೋ ಇಲ್ವೋ ಅಂತಕ್ಕಂಥದ್ದು 2 ಆಯಿತು. ಮತ್ತು ಈ ಸಮಾನವಾಗಿರೋದ್ರಿಂದ ಅವಿದ್ವಾಂಸ ಹೋಗಲ್ಲ ಅಂತಾದರೆ ವಿದ್ವಾಂಸನೂ ಹೋಗಲ್ಲ, ವಿದ್ವಾಂಸನು ಹೋಗ್ತಾನ ಅಂತಾರೆ, ಅವಿದ್ವಾಂಸನು ಹೋಗ್ತಾನೆ. ಇದು ಒಂದು ಪ್ರಶ್ನೆ. 3 ಪ್ರಶ್ನೆ ಆಯಿತು ಅಂತ ಹೇಳಿದ್ರಲ್ಲ. ಇದು ಸಂದೇಹ ಬಂದಿತ್ತಲ್ಲ, ಹೋಗ್ತಾನೋ ಇಲ್ವೋ, ಹೋಗ್ತಾನೋ ಇಲ್ವೋ ಅಂತಕ್ಕಂಥದ್ದು. ಇವನು ಹೋದ್ರೆ ಅವನು ಹೋಗಬೇಕಾಗತ್ತೆ, ಇವೆಲ್ಲ. ಅದಕ್ಕೋಸ್ಕರ ಅವೆಲ್ಲಕ್ಕೂ ಕೂಡ ಉತ್ತರವನ್ನು ಕೊಡುವ ಸಲುವಾಗಿ ಈ ಒಂದು ಗ್ರಂಥ, ಮುಂದಿನ ಗ್ರಂಥ ಆರಂಭವಾಗ್ತಾ ಇದೆ. ತತ್ರ ಅಸ್ತಿತ್ವಮೇವ ತಾವದುಚ್ಯತೆ. ಇಲ್ಲಿ ಮೊಟ್ಟ ಮೊದಲಿಗೆ ಏನು, ಓಹೋ, ಇಂತಹ ಈ ಒಂದು ಬ್ರಹ್ಮವನ್ನ ಏನು ಇದೆ ಅಂತಲೇ ನಾವು ಹೇಳಬೇಕು. ಬ್ರಹ್ಮಕ್ಕೆ ಅಸ್ತಿತ್ವವನ್ನೇ ಹೇಳಬೇಕು. ಅಸ್ತಿತ್ವ, ಈ ಅಸ್ತಿತ್ವ ಅಂತಕ್ಕಂಥದ್ದು ಯಾವುದು? ಇರವು ಅಂತಕ್ಕಂಥದ್ದು ಏನಾಗಿದೆ? ಬ್ರಹ್ಮದಂತೆಯೇ ಎಲ್ಲಕ್ಕೂ ಸಮಾನವಾಗಿರ್ತಕ್ಕಂಥದ್ದು. ಒಂದು ಮಡಕೆ ಹೇಳಿದ್ರಿ, ಮಡಕೆ ಅಂತಂದರೆ ನೋಡ್ರಿ, ಮಡಕೆ ಅಂದ್ರೆ ಏನು? ಮಡಕೆ ಅಂದರೆ ಏನು ಅರ್ಥ ಗೊತ್ತೇನು? ನಾವು ಅದನ್ನು ಹೇಳೋದಿಲ್ಲ, ಅದರ ಅರ್ಥ ಏನು ಗೊತ್ತಾಗತ್ತೆ? ಮಡಕೆ ಅಂದರೆ ಇರುವ ಮಡಕೆ ಅಷ್ಟೇ. ಇಲ್ಲದೆ ಇರತಕ್ಕಂಥ ಮಡಕೆ ಅಂತ ಗೊತ್ತಾಗುತ್ತೆ. ಮಡಕೆ ಅಂದರೆ ಇರತಕ್ಕಂಥ ವಸ್ತು, ಅದು ಇರುವ ಮಡಕೆ. ಏನಪ್ಪ? ಹಸು, ಇರುವ ಹಸು. ಪರ್ವತ, ಇರುವ ಪರ್ವತ. ಎಲ್ಲದಕ್ಕೂ ಅಷ್ಟು ರಾಮನ ಇರುವು ಅಂತಕ್ಕಂಥದ್ದು ಸಮಾನವಾಗಿರ್ತಕ್ಕಂಥದ್ದು. ಆದ್ದರಿಂದ ಏನಾಗುತ್ತೆ? ಅಸ್ತಿತ್ವ ಬ್ರಹ್ಮವನ್ನು ಇದೆ ಅಂದರೆ ಇರುವು, ಆ ಇರುವನ್ನೇ ಮೊದಲು ಹೇಳ್ತಾ ಇದ್ದೇವೆ, ಅಸ್ತಿತ್ವವನ್ನೇ ಮೊದಲು ಹೇಳ್ತಾ ಇದ್ದೇವೆ. ಮತ್ತು ಇದನ್ನೇ ಹಿಂದೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಇತಿ ತತ್ರ ಆ ಒಂದು ಮೊದಲನೆಯ ಅನುವಾಕದಲ್ಲಿ ಹೇಳಿತ್ತಲ್ಲ, ಅದರಲ್ಲಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಬ್ರಹ್ಮವಿದಾಪ್ನೋತಿ ಪರಂ ಅನ್ನುವ ಮಂತ್ರದಲ್ಲಿ, ಅಲ್ಲಿ ಹೇಗೆ ಈ ಸತ್ಯತ್ವ ಅಂತಕ್ಕಂಥದ್ದು ಹೇಗೆ ಬ್ರಹ್ಮಕ್ಕೆ ಅಂತ ಅದನ್ನು ನಾವು ಹೇಳಬೇಕಾಗಿದೆ ಈಗ ಅಂತ ಹೇಳಿ ಏನು ಮಾಡ್ತಾರೆ? ಕಥಂ ಸತ್ಯತ್ವಂ ಇತ್ಯೇತದ್ ವಕ್ತವ್ಯಂ ಇತಿ ಇದಂ ಉಚ್ಯತೆ. ಇದು ಹೇಗೆ ಸತ್ಯತ್ವ, ಹೇಗೆ ಅದನ್ನು ಹೇಳಬೇಕೀಗ. ಅದಕ್ಕೋಸ್ಕರವಾಗಿ ಈ ಒಂದು ಮುಂದಿನ ಒಂದು ವಾಕ್ಯವನ್ನು ಹೇಳ್ತಾ ಇದ್ದಾರೆ. ಏನು ಅಂದರೆ ಸತ್ವೋಕ್ತ್ಯ ಏವ ಸತ್ಯತ್ವಂ ಉಚ್ಯತೆ. ಸತ್ಯ ಸತ್ಯ ಅಂತ ನಾವು ಹೇಳ್ತಾ ಇದ್ದೇವಲ್ಲ, ಯಾಕೆ ಗೊತ್ತೇನು? ಯಾಕೆ ಅಂತಂದರೆ ಅದು ಸತ್ವೋಕ್ತ್ಯ. ಸತ್ವ ಅಂದ್ರೇನು? ಇರ್ತಕ್ಕಂಥದ್ದು, ಇರುವಿಕೆ, 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 ಇರುವಿಕೆ ಅಂತ. ಇರುವಿಕೆ ಎಂಬುದು ಇರುವುದರಿಂದ ಅದನ್ನು ಸತ್ಯ ಅಂತ ಹೇಳ್ತಾ ಇದ್ದೇವೆ. ಅಂದರೆ ಏನು? ಆ ಅದನ್ನೇ ಹೇಳಿದ್ದು ಹಿಂದೆನೂ ಕೂಡ. ಇರುವಿಕೆ ಅಂತಕ್ಕಂಥದ್ದು ಇರುವುದರಿಂದ ಅಂದರೆ, ಇರುವುದರಿಂದ ಅಂದರೆ ಏನು? ಇರುವುದರಿಂದ ಅರ್ಥ ಏನು ಗೊತ್ತೇನು? 3 ಕಾಲದಲ್ಲಿಯೂ 3 ಅವಸ್ಥೆಗಳಲ್ಲಿಯೂ ಇದ್ದುಕೊಂಡಿರುವುದರಿಂದ ಅಂತ ಅರ್ಥ. ಆ ಇರುವುದಕ್ಕಂಥದ್ದು
ಬರೀ ಜಾಗೃತನಲ್ಲಿ ಅಲ್ಲ, ಸ್ವಪ್ನದಲ್ಲಿ ಅಲ್ಲ, ಮತ್ತು ಸುಷುಪ್ತಿಯಲ್ಲಿ, ಮೂರು ಅವಸ್ಥೆಯಲ್ಲಿ ಮತ್ತು ಮೂರು ಕಾಲಗಳಲ್ಲಿ, ಭೂತ, ವರ್ತಮಾನ, ಭವಿಷ್ಯತ್, ಮೂರು ಕಾಲದಲ್ಲಿಯೂ ಕೂಡ ಇರುವು, ಮೂರು ಅವಸ್ಥೆಗಳಲ್ಲಿಯೂ ಇರುವು. ಇದಕ್ಕೆ ನಾವು ಹೇಳ್ತಾ ಇದ್ದೇವೆ ಸತ್ಯತ್ವ ಸತ್ಯ ಸತ್ಯಾಸತ್ಯ ಅಂತಂತ. ಉಕ್ತಂ ಹಿ ಸದೇವ ಸತ್ಯಂ ಇತಿ. ಮತ್ತೆ ಇಲ್ಲಿ ಹಿಂದೆ ಕೂಡ ಹೇಳಿದ್ದಾಗಿದೆ. ಏನಂತ? ಸದೇವ ಸತ್ಯಂ ಸತ್, ಯಾವುದು ಇದೆಯೋ ಅದು ಸತ್ಯ ಇದೆ ಅಂತಕ್ಕಂಥ. ಇದೆ ಅಂದರೆ ಯಾವುದು? ತ್ರಿಕಾಲಾಬಾಧಿತವಾಗಿ ಇರಬೇಕು ಅಷ್ಟೇ. ಅಂದರೆ ತ್ರ್ಯವಸ್ಥಾ ಬಾಧಿತವಾಗಿ ಇರಬೇಕು. ವ್ಯವಸ್ಥಾ ಅಬಾಧಿತವಾಗಿ ಇರಬೇಕು. ತ್ರಿಕಾಲ ಅಬಾಧಿತವಾಗಿ ಇರಬೇಕು. ಅದನ್ನ ಸತ್ವೋಕ್ತ ಇರಬೇಕು. ಆ ಇದೆ ಅಂತ ಆದರೆ ಅದು ಸತ್ಯ ಅಂತ. ಮೂರು ಕಾಲದಲ್ಲಿ ಮೂರು ಅವಸ್ಥೆಗಳು ಇದೆ ಅಂತ ಆದರೆ ಅದನ್ನು ನಾವು ಸತ್ಯ ಸತ್ಯ ಅಂತ ಹೇಳ್ತೇವೆ. ಮತ್ತೆ ಮುಂದುವರೆದು ಹೇಳ್ತಾರೆ, ಕಥಂ ಏವಮರ್ಥತ ಅವಗಮ್ಯತೆ ಅಸ್ಯ ಗ್ರಂಥ. ಇಲ್ಲಿ ಈ ಪ್ರಕೃತದಲ್ಲಿ ಈ ಒಂದು ಭಾಗಕ್ಕೆ, ಈ ಗ್ರಂಥ ಭಾಗಕ್ಕೆ ಈ ಅರ್ಥ, ಇದೇ ಅರ್ಥ ಅಂತ ನಾವು ಹೇಗೆ ತಿಳ್ಕೋಬೇಕು ಅಂದರೆ ಶಬ್ದಾನುಗಮಾತ್. ಅಂದರೆ ಏನು? ಈ ವಾಕ್ಯ ಇದೆಯಲ್ಲ, ಶಬ್ದಗಳು, ಅದರಲ್ಲಿ ಇದು ಅನುಗಮಾತು. ಅದೇನು? ಅನುಸರಿಸಿ ನಮಗೆ ತಿಳಿಯಲ್ಪಟ್ಟಿರುವ, ಅನುಸರಿಸಿ ತಿಳಿ ಹೇಳಿರುವುದರಿಂದ ಏನು ಹೇಳ್ತಾರೆ ಅಂದರೆ ಅದಕ್ಕೆ ಅದು ಏನು ತತ್ ಸತ್ಯಮಿತ್ಯಾಚ ಮುಂದೆ ಹೇಳ್ತಕ್ಕಂಥದ್ದು. ಇಲ್ಲೇನೆ ನೋಡಿ, ಇದಕ್ಕೇನೆ ಇದೆ ಇದೆ ಅನ್ನೋದಕ್ಕೆ ಹೊಂದಿಕೊಂಡು ಮುಂದಿನ ವಾಕ್ಯಗಳೆಲ್ಲ ಇವೆ ಅಂದ್ಬಿಟ್ಟು ಶಬ್ದಾನು ಅನೇನೈವ ಅರ್ಥೇನ ಅನ್ವಿತಾನಿ ಉತ್ತರಾಣಿ ವಾಕ್ಯಾನಿ. ಇದೇ ಅರ್ಥ ಶಬ್ದಾನುಗಮಾತ್. ಅಂದರೆ ಏನು? ಈ ಒಂದು ಶಬ್ದವನ್ನು ಅನುಸರಿಸಿ, ಇದನ್ನು ಅನುಸರಿಸಿ ಎಲ್ಲ ಮುಂದಿನ ವಾಕ್ಯಗಳು ಬಂದಿವೆ. ಯಾವುದದು ಅಂತಂದರೆ ತತ್ ಸತ್ಯಮಿತ್ಯಾಚಕ್ಷತೆ ಯದೇಶ ಆಕಾಶ ಆನಂದೋ ನ ಸ್ಯಾತ್. ಅದನ್ನೇ ಸತ್ಯ ಸತ್ಯ ಅಂತ ಹೇಳ್ತಾರೆ. ಮತ್ತು ಈ ಆಕಾಶ ಇಲ್ಲಿ ಪರಬ್ರಹ್ಮ ಅಂತಾರೆ. ಇರಲಿ ಒಂದು ಪಕ್ಷ, ಇದರಲ್ಲಿ ಆನಂದೋ ನ ಸ್ಯಾತ್, ಆನಂದ ಎಂಬತಕ್ಕಂಥದ್ದು ಇಲ್ಲದೆ ಹೋಗಿಬಿಟ್ಟಿದ್ದರೆ ಏನಾಗ್ತಾ ಇತ್ತು? ಏನಾಗ್ತಾ ಇದ್ರೆ ಏನೂ ಆಗ್ತಾ ಇಲ್ಲ ಅಂತ. ಆನಂದ ಅಂದರೆ ಯಾವುದು? ಆನಂದಮಯ ಅಲ್ಲ. ಆನಂದ ಅಂದರೆ ಆನಂದೋ ಬ್ರಹ್ಮೇತಿ ವ್ಯಜಾನಾತ್. ಆನಂದವೇ ಬ್ರಹ್ಮ. ಮುಂದೆಲ್ಲ ಹೇಳ್ತಾರೆ ಅದನ್ನು. ಇಲ್ಲದೆ ಬೆಲೆ ಏನು ಅದನ್ನ ಈ ಬ್ರಹ್ಮದ ಇರುವನ್ನೇ ಎಲ್ಲವನ್ನೂ ಅನುಸರಿಸಿ ಹೇಳ್ತಾ ಇದೆ ಅಂತ ಹೇಳಿ, ಮುಂದೆಯೂ ಕೂಡ ಇದನ್ನ ಪ್ರಮಾಣೀಕರಿಸಿ ಹೇಳ್ತಾರೆ. ಪ್ರಮಾಣೀಕರಿಸಿ ಅಂದರೆ ಅದನ್ನ ನಾಳೆ ಭಾಗದಲ್ಲಿ ಬರುತ್ತದು. ಪರಿಭಾಷೆ ಪ್ರಮಾಣ ಅಂದರೆ ಏನು ಅವೆಲ್ಲ ಮುಂದೆ ಬರುತ್ತಲ್ಲಿ. ಇಲ್ಲಿ ಪ್ರಮಾಣ ಅಂದರೆ ಯಾವ ವಿಧವಾದ ಪ್ರಮಾಣ, ಅದನ್ನು ಯಾವ ಪ್ರಮಾಣದಿಂದ ನಮಗೆ ಸಿದ್ಧವಾಗ್ತಾ ಇದೆ ಅಂತ ಅನ್ನೋದು ಭಾಗ. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ